ನಮ್ ಪ್ರಾಣಕ್ಕೆ ತೊಂದರೆ ಆದ್ರೆ ಸುಮ್ನೆ ಕೂತ್ಕೊಳಕಾಗತ್ತಾ? ನೀನೋ ಪವರ್ ಇದೆಯಾ ಹಾಗೆ ತಪ್ಪಿಸ್ಕೊಂಡ್ಬಿಡ್ತೀಯಾ? ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ತಲೆ ಹೋಗೋದು ನಮ್ದು. ಸುಮ್ನಿರಯ್ಯ, ಸಣ್ಣ ವಿಷಯಕ್ಕೆಲ್ಲ ಯಾಕೆ ಸುಮ್ನೆ ತಲೆಯೆಲ್ಲ ಕೆಲ್ಸ್ಕೊಂಡು ಗೊಬ್ಬರ ಮಾಡ್ಕೋತೀಯ? ಅವನೇನೋ ನಾನೇ ಬುದ್ಧಿವಂತ ಅಂತ ತಿಳ್ಕೊಂಡ್ಯಾನೆ. ಕೋರ್ಟ್ಗೆ ತಾನೇ ಹೋಗ್ಲಿ ಬಿಡು. ಅಬ್ಬಾ, ನನಗೆ ಈಗ ಸಮಾಧಾನ ಆಗೋಯ್ತು. ಈ ಮಾತು ಮೊದ್ಲೇ ಹೇಳಕ್ ಏನ್ ಬಂದಿತ್ತು? ನಿನಗೆ ದೊಡ್ಡ ರೋಗ. ಕೋರ್ಟ್ ಅಂತೆ, ಕೋರ್ಟು. ನಾವು ಕಾಡ್ದಲೇ ಇರೋ ಕೋರ್ಟ ಅಲ್ಲಯ್ಯ. ನಮ್ಮ ದೇಶದಲ್ಲಿ ಯಾವ ಭ್ರಷ್ಟ ರಾಜಕಾರಣಿನ ಕರೆಸಿ ಶಿಕ್ಷೆ ಕೊಟ್ಟಿದೆಯಾ? ಆ ಎಂಕ್ವೈರಿ ಕಮಿಷನರ್ ಅದೇನ್ ಕಿತ್ಕೊಂತಾರೋ ಕಿತ್ಕೊಳ್ಳಿ ಸರ್. ನಾವು ಅವ್ರಿಗೆ ಕೊಟ್ಟ 48 ಗಂಟೆ ಗಡುವಿನಲ್ಲಿ ಈಗಾಗಲೇ 36 ಗಂಟೆ ಕಳೆದೋಗಿದೆ. ಇನ್ನುಳಿದಿರೋ 12 ಗಂಟೆಗಳಲ್ಲಿ ಅವರು ಕೋರ್ಟ್ಗೆ ಸರೆಂಡರ್ ಆಗೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಅವರು ಬೇರೆ ದಾರಿಲಿ ನಮ್ಮ ಶ್ರಮನ ವ್ಯರ್ಥ ಮಾಡೋಕೆ ಹೊಂಚಾಗ್ತಿದಾರಂತ ನನಗನ್ನಿಸ್ತಿದೆ ಸರ್. ಸರ್ಕಾರಿ ಖಜಾನೆನ ಗುರ್ತು ಬಿಡದಂಗೆ ಗುಡಿಸಿ ಸಾರಿಸಿರೋ ಇವರು ಈಗ ತಮ್ಮ ಪ್ರಾಣಕ್ಕೆ ಕಂಟಕ ಆಗಿರೋ ಈ ಕೇಸನ್ನ ಮುಚ್ಚಾಕೋ ಪ್ರಯತ್ನಗಳೇನಾದ್ರೂ? ಶಟ್. ಅವರೆಷ್ಟೇ ಬ್ರಿಲಿಯಂಟ್ ಆದ್ರೂ ಸರಿ, ಭವ್ಯ ಭಾರತದ ಬಲಿಷ್ಠ ಪಿಲ್ಲರ್ ಆದ್ರೂ ಸರಿ, ಈ ಅಮರ್ನಾಥ್ನ ಹದ್ದಿನ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನಲ್ಲಿ ಕರುಣೆ ತೋರಿಸ್ಬೇಕಾಗಿರೋದು ನಮ್ಮ ಧರ್ಮ. ಆದ್ರೆ ಅದೇ ಕಾನೂನು ಕೆರಳಿ ನಿಂತ್ರೆ ನಡೆಯೋದು ಕುರುಕ್ಷೇತ್ರ. ಎಕ್ಸ್ಕ್ಯೂಸ್ ಮಿ ಸರ್, ಕಾಲ್ ಫಾರ್ ಯು. ನಾಳೆ ನಾವು ಕೋರ್ಟಲ್ಲಿ ಮೀಟ್ ಮಾಡೋಣ. ನಿಮ್ ಡಾಟರ್ ಇಂದ. ಏನಮ್ಮ ಪ್ರಿಯಾ, ಹೇಗಿದ್ಯಾ? ಅವರಾ? ನೋಡಮ್ಮ, ಇನ್ ಮುಂದೆ ನೀನ್ ನನ್ನ ಕ್ಷೇಮ ಸಮಾಚಾರ ವಿಚಾರಿಸೋದು ಬೇಕಾಗಿಲ್ಲ. ಅದಕ್ಕೆ ಅಂತ ಗವರ್ಮೆಂಟ್ ನನಗೆ ಸೆಕ್ಯೂರಿಟಿ ಕೊಟ್ಟಿದೆ. ಗಾಬರಿ ಆಗುವಂತದ್ದೇನಿಲ್ಲ. ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಸೆಕ್ಯೂರಿಟಿ ಕೊಡೋದು ಸರ್ಕಾರದ ಪ್ರೊಸೀಜರ್ ಅಷ್ಟೇ. ಓಕೆ, 1 second. My daughter wants to talk to you. Is it? Yeah. Hello. Okay. All right. Okay. Oh, sure. Sir. ಓಕೆ ಮಾ, ಸಾಕು. ನೀನು ಅವ್ರ ತಲೆ ತಿಂದಿದ್ದು ಸಾಕು. ನಾಳೆ ಮಾತಾಡೋಣ. ಓಕೆ, ಗುಡ್ ನೈಟ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಸರ್, ಇವತ್ತು ನೀವು ಇಡ್ತಾ ಇರೋ ಬೋಲ್ಡ್ ಸ್ಟೆಪ್ಸ್ ನಾಳೆ ನ್ಯೂಸ್ ಆಗಿ ಹೊರಬಂದಾಗ ಅದೆಷ್ಟು ಜನ ಸಂತೋಷ ಪಡ್ತಾರೋ, ಅದೆಷ್ಟು ಜನ ಫೇಂಟ್ ಆಗ್ತಾರೋ ಹೇಳಕ್ಕೆ ಆಗಲ್ಲ. ಮಿಸ್ಟರ್ ಸಂಗ್ರಾಮ್ ಸಿಂಗ್, ಈ ದೇಶದಲ್ಲಿ ಪ್ರತಿಯೊಬ್ಬನು ಎಲ್ಲಿವರೆಗೂ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾನೋ ಅಲ್ಲಿವರೆಗೂ ಈ ದೇಶಕ್ಕೆ ಖಂಡಿತ ಅನಿಷ್ಟ ತಪ್ಪಿದ್ದಾನೆ. ಮೊದಲು ಜನ ಬದಲಾಗಬೇಕು. ಅವರು ಈ ದೇಶಕ್ಕೆ ತಾವು ಮಾಡಬೇಕಾಗಿರೋ ಕರ್ತವ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ₹1 ಮುಖಬೆಲೆ ನಾಣ್ಯ ಅವ್ರ ಜೀವನದಲ್ಲಿ ಎಂತ ಮಹತ್ತರವಾದ ಪಾತ್ರ ವಹಿಸುತ್ತೆ ಅನ್ನೋದನ್ನ ಅವ್ರು ತಿಳ್ಕೋಬೇಕು. ಇವತ್ತು ನಡೀತಾ ಇರೋ ಪರಿಸ್ಥಿತಿನಲ್ಲಿ ಅದು 100% ಸಾಧ್ಯನೇ ಇಲ್ಲ ಸರ್. ಆದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಕೆಲವು ಹಳೆ ವ್ಯವಸ್ಥೆಗಳು ಬದಲಾಗಲೇಬೇಕು. ಅದಕ್ಕೋಸ್ಕರ ನನ್ನ ಪ್ರಾಣ ಹೋದ್ರೂ ಸರಿ, ನಾನು ಅದನ್ನು ಮಾಡೇ ಮಾಡ್ತೀನಿ. ನೀವೇನೇ ಹೇಳ್ಬೋದು, ಶತಮಾನಗಳಿಂದ ಬೆಳ್ಕೊಂಡ್ಬಂದಿರೋ ಈ ಕೆಟ್ಟ ವ್ಯವಸ್ಥೆನ ಒಂದೇ ಒಂದು ದಿವಸದಲ್ಲಿ ಬದಲಾಯಿಸೋದಕ್ಕೆ ಯಾರಿಂದನೂ ಆಗಲ್ಲ ಸರ್. ಅದೇನೇ ಇರ್ಬೋದು, ನಮ್ ದೇಶದಲ್ಲಿ ಯಾರೇ ತಪ್ಪು ಮಾಡಿದ್ರು ನಮ್ ಜನಗಳು ರೊಚ್ಚಿಗೆದ್ದು ಅಂತವ್ರ ವಿರುದ್ಧ ಪ್ರತಿಭಟಿಸಬೇಕು. ಆಗ್ಲೇ ಈ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಬೆಲೆ ಬರೋದು. ದಟ್ ಈಸ್ ಡೆಮೋಕ್ರಸಿ. ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮ ಆದ್ರೂ, ಇನ್ನೊಂದು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡನ ಈ ದೇಶ ಜನರು ನೋಡಿದ್ರು ಸರಿನೇ. ಈ ವ್ಯವಸ್ಥೆಯನ್ನು ಬದಲಾಯಿಸಕ್ ಸಾಧ್ಯ ಇಲ್ಲ. ಇದು ನಮ್ಮ ದೇಶಕ್ಕೆ ಅಂಟ್ಕೊಂಡಿರೋ ಶಾಪ. ನಿಮ್ ಹಾಗೆ ಕರ್ತವ್ಯ ದೇಶ ಅಂತಿದ್ದ ಪ್ರತಿಯೊಬ್ಬ ದೇಶಭಕ್ತನಿಗೂ ಒಬ್ಬೊಬ್ಬ ಗೋಡ್ಸೆ ಹುಟ್ಕೊಂಡ ಹಾಗೆ ನಿಮಗ್ ನಾನ್ ಬಂದಿದ್ದೀನಿ. ವಾಟ್ ಡು ಯು ಮೀನ್? ಸ್ಟಾಪ್ ದ ಕಾರ್. ನೀವು ಹೇಗೆ ಮುಂದೆ ಇಟ್ಟ ಹೆಜ್ಜೆನ ಹಿಂದೆ ತೆಗೆಯಲ್ವೋ ಹಾಗೆ
ನಾನು ಇಟ್ಟು ಗುರಿನ ಯಾವತ್ತೂ ಬದಲಾಯಿಸಲ್ಲ. ನೋ ಆಫೀಸರ್, ನೋ ಕಾಂಪ್ರಮೈಸ್, ನೋ ಪ್ಲೀಸ್. ಹುಟ್ಟಿದ ಮಕ್ಕಳಿಗೆ ಆರೋಗ್ಯ ಕಡಿಮೆ ಅಂತೆ. ನೀವ್ ಯಾವಾಗ ವಿಧಾನಸೌಧದಲ್ಲಿ ದಿಢೀರ್ ಪ್ರತ್ಯಕ್ಷರಾದ್ರೋ ನಾನು ಆಗ್ಲೇ ಅನ್ಕೊಂಡೆ ನಿಮ್ ತೂತ್ಗಳನ್ನ ಎಣಿಸೋದಕ್ಕೆ ಜಾಸ್ತಿ ದಿನ ಬೇಡ ಅಂತ. ನಾನು ಅನ್ಕೊಂಡಂಗೆ ಆಯ್ತು. ಅಲ್ರಿ, ನೀವ್ ಅಧಿಕಾರಕ್ಕೆ ಬಂದ ಸ್ಪೀಡ್ ನೋಡಿದ್ರೆ ನಮ್ಮ ರಾಜ್ಯ ವಿಜಯನಗರ ಸಾಮ್ರಾಜ್ಯ ಆಗುತ್ತೆ. ನಮ್ಮ ಜನ ಚಿನ್ನ ಬೆಳ್ಳಿನಲ್ಲ ಬಳ್ಳಾನಲ್ಲಿ ಅಳಿತಾರೆ ಅನ್ಕೊಂಡಿದ್ದೆ. 3 ದಿನಕ್ಕೆ ಕಾಲ್ ಕಿಸ್ಕೊಳ್ತಲ್ರಿ ನಿಮ್ಮ ಘನ ಸರ್ಕಾರ. ಜನ ಓಟ್ ಹಾಕಿ ಗೆಲ್ಸ್ಬಿಟ್ರೆ ಬರ್ಲಿಲ್ಲ ರೀ. ಅಧಿಕಾರದಲ್ಲಿ ಇರೋದಿಕ್ ಯೋಗ್ಯತೆ ಇದೆಯೋ ಇಲ್ವೋ ಅನ್ನೋ ಯೋಚನೆ ಬೇಡ ನಿಮ್ಗೆ. ಬೆಳ್ಳರ್ ಕ್ಲಾಸು ನೀ ಇಲ್ಲೇ ಇದೀಯಾ? ನಮ್ ಸರ್ಕಾರ ಸಾರಾಯಿ ಬ್ಯಾನ್ ಮಾಡಿದ್ಮೇಲೆ ಕಳ್ಬಟ್ಟಿ ಹುಡ್ಕೊಂಡು ಕನಕಪುರಕ್ಕೆ ಹೋಗಿದ್ಯಾ ಅನ್ಕೊಂಡೆ. ನಾನ್ ಕನಕಪುರಕ್ಕಾದ್ರೂ ಹೋಗ್ತೀನಿ, ಕಾಕನಕೋಟೆಗಾದ್ರೂ ಹೋಗ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನೆ ಆಗ್ಬೇಕು. ಮೊದ್ಲಿಗೆ ಆಗಿರೋ ಅನಾಹುತಕ್ಕೆ ಉತ್ತರ ಬಗಳು. ನೀನಿರೋ ಕಲರ್ಗೆ ವಿಧಾನಸೌಧ ಮುಂದೆ ಕಡ್ಲೆಕಾಯಿ ಮಾರಕ್ಕೂ ಯೋಗ್ಯತೆ ಇಲ್ಲ. ನೀನ್ ಕರ್ಕೊಂಬಂದು ಆಪೋಸಿಷನ್ ಕೂಡ್ಸವ್ರಲ್ಲ, ನಮ್ ಜನಕ್ಕೆ ಏನ್ ಹೇಳ್ಬೇಕು? ನನ್ನ ಮುಖ ಇರ್ಲಿ, ನಿಮ್ಮ ಮುಖಗಳು ನೋಡ್ಕೊಳ್ರಯ್ಯ. ಸತ್ ದನ ಕಿತ್ಕೊಂತಿನ ರಾಕ್ಷಸರ ಮುಖ ಇದ್ದಂಗೈತೆ. ಮಠ ಮಧ್ಯಾಹ್ನದಲ್ಲೇ ಕೊಲೆ ಮಾಡೋ ಮಟ್ಟಕ್ಕೆ ಬಂದಿದ್ದೀರಾ ಅಂದ್ರೆ ಮುಂದಿನ 5 ವರ್ಷ ನೆನೆಸ್ಕೊಂಡೆ ಚಳಿ ಜ್ವರ ಬರುತ್ತೆ. ಸಾಕು ಕೂತ್ಕೊಳ್ರಿ. ಯೋ ಸ್ಪೀಕರ್, ಮುಖದ ಮುಂದೆ ಮೈಕ್ ಇಟ್ಕೊಂಡು ಸುಮ್ನೆ ಕೂತಿದ್ಯಲ್ಲಯ್ಯ, ಏನಾದ್ರೂ ಓದ್ರು. ಶಾಂತಿ ಶಾಂತಿ ಶಾಂತಿ. ಅಯ್ಯ, ಇವ್ರಿನ್ನು ಅಧಿಕಾರದಲ್ಲಿ ಇರೋದ್ಕೇನೆ ನಮ್ ರೈತರು ಎಲ್ಲಿ ಅಂದ್ರಲ್ಲಿ ಮೆಟಾಸಿಟ್ ತಕೊಂಡು ಸಾಯ್ತಿರೋದು. ಏನ್ ಮುಖ ನೋಡ್ತಾ ಇದ್ಯಾ? ನಿನಗೆ ಹೇಳ್ತಿರೋದು, ರಾಜಕಾರಣಿಗಳು ರಾಜಕೀಯಕ್ಕೆ ಬರೋದೇ ದುಡ್ಡು ಮಾಡೋದಕ್ಕೆ. ಅದು ನಿನಗೂ ಗೊತ್ತು, ನನಗೂ ಗೊತ್ತು, ಜನಕ್ಕೂ ಗೊತ್ತು. ಅದನ್ನೇನೆ ನೀನ್ ಬಿಚ್ಚೋರ್ಸೋದು. ಊರ್ಗ್ ಒಳ್ಳೇದಾಗ್ಲಿ ಅಂತ ಮಾರಮ್ಮನಿಗೆ ಕೊಂಡು ಬಲಿ ಕೊಟ್ಟು ಶಾಂತಿ ಮಾಡ್ದಂಗೆ ಅನ್ಯಾಯವಾಗಿ ಎಂಕ್ವೈರಿ ಕಮಿಷನರ್ ನಿಮ್ ಸರ್ಕಾರಕ್ಕೆ ಬಲಿ ತಕೊಂಡ್ಬಿಟ್ರಲ್ಲ. ನಾಲಿಗೆ ಉದ್ದೇದೆ ಅಂತ ಊರ್ ತುಂಬಾ ಚಾಚಬೇಡ, ಕುಯ್ದು ಕೈಮಾ ಮಾಡ್ಬಿಟ್ಟವು. ನೀವು ಮಾಡಿರೋ ಘನಂದಾರಿ ಕೆಲ್ಸಕ್ಕೆ ನಿಮಗೆ ಶಾಲೊತ್ಸಿ ಸನ್ಮಾನ ಮೇರೆ ಮಾಡ್ಬೇಕಾ? ಅಲ್ರಯ್ಯ, ನಾವು ರಾಮ್ ರಾಜ್ಯ ಕಟ್ತೀವಿ ಅಂತ ಯಾವಾಗ ಈ ಕಪಿ ಸೈನ್ಯನೆಲ್ಲ ಕಟ್ಕೊಂಡು ವಿಧಾನಸೌಧದೊಳಗೆ ಕಾಲಿಟ್ರು ಅಲ್ಲಿನ ಕಲರ್ ಚೇಂಜ್ ಆಗೋಯ್ತು. ವೋಟ್ ಹಾಕಿದ ಜನ ನಮ್ಗೆ ಕುತ್ಕಪಟ್ಟಿ ಹಿಡ್ಕೊಂಡು ನನ್ನ ಮಕ್ಕ ವಿಧಾನಸೌಧದಲ್ಲಿ ಅಪೋಸಿಷನ್ ಅಲ್ಲಿ ಕೂತ್ಕೊಂಡು ಏನ್ ಇದಾ ಮಾಡ್ತಾ ಇದ್ದೀರಿ ಅಂತ ಬಾಯಿ ಬಂದಾಗೆಲ್ಲ ಬೈತಾರಲ್ಲ. ಏನಿಗೆ ಆಚಾರನೇ ನಮ್ದು? ಯಾವ ಪೇಪರ್ ನೋಡ್ಲಿ, ಟಿವಿ ನೋಡ್ಲಿ, ಕೊಲೆ ಕೊಲೆ. ನಿಮ್ ಸರ್ಕಾರದಲ್ಲಿ ಬದುಕ್ತೀವಿ ಅನ್ನೋ ಗ್ಯಾರಂಟಿನೇ ಇಲ್ವಲ್ರಿ? ಇವ್ರು ಅಧಿಕಾರಕ್ಕೆ ಬಂದಿರೋದೇ ಕೊಲೆ ಮಾಡ್ಸಕ್ಕೆ. ನೋಡಿ, ಸಭೆಯಲ್ಲಿ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಬಾರ್ದು. ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ, ನನಗೆ BP ನೆತ್ಕೇರಿದ್ರೆ ನಾನು ಮನುಷ್ಯನಾಗಿರಕ್ಕಿಲ್ಲ. ಈ ವಿಧಾನಸೌಧದಲ್ಲಿ ನಂದು 40 ಸೀಟ್ ಇದೆ. ಇವ್ರು ಮಾಡೋ ಅನ್ಯಾಯನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಕ್ಕಾಗಲ್ಲ. ನನಗೂ ಕೇಳೋದಕ್ಕೆ ರೈಟ್ಸ್ ಇದೆ. ರೈಟ್ ಹೇಳೋ ಕಾಲ ಹತ್ತಿರದಲ್ಲಿದೆ. ಸೋಡಾ ಕ್ಲಾಸು, ನಿಂದ ಯಾಕೋ ಹೊತ್ತೆ ಆಗ್ತಾ ಇದೆ. ನನಗೇನಾದ್ರು ತಲೆಗಿಲ್ಲ ಕೆಟ್ರೆ ನಿಮ್ಮನ್ನೆಲ್ಲ ವಿಧಾನಸೌಧ ಮುಂದೆ ಮಲಗಿಸಿ ಬುಲ್ಡೋಜರ್ ಹತ್ತಿಸ್ಬಿಡ್ತೀನಿ. ಹುಷಾರ್. ಕೂತ್ಕೊಳ್ರೆ. ಬುಲ್ಡೋಜರ್ ಹಚ್ಚಿದ್ರು ಸಾಯಕಲ ಈ ನನ್ನ ಮಕ್ಕಳು ಕೈ ಕಾಲು ಕಟ್ಟಿ ಟಿಪ್ಪು ಡ್ರಾಪ್ನಿಂದ ಎತ್ತಾಕ್ಬಿಡ್ಬೇಕು.
ನಾವಿಷ್ಟೆಲ್ಲ ಮಾತಾಡ್ತಾನೆ ಇದೀವಿ, ಒಳ್ಳೆ ಓದಿಕೆ ಆಟ ಕುಂತವನಿ ಸಿಎಂ. For more updates, like, comment, subscribe to our channel.